Hello. ಸೆಪ್ಟೆಂಬರ್ 12, 2008 ಕ್ಯಾಲಿಫೋರ್ನಿಯಾದ ಒಂದು ಟ್ರೈನ್ ಆಕ್ಸಿಡೆಂಟಲ್ಲಿ 25 ಜನರ ಸಾವಾಗಿತ್ತು. ಅದರಲ್ಲಿ ಒಬ್ಬ ಆಗಿದ್ದ ಚಾರ್ಲ್ಸ್ ಪೆಕ್. ರೆಸ್ಕ್ಯೂ ಟೀಮ್ ಅವರು ದಿನರಾತ್ರಿ ಅಂತ ಕೆಲಸ ಮಾಡಿ ಅಲ್ಲಿ ಅವಶೇಷಗಳನ್ನೆಲ್ಲ ಎತ್ತಿ ರೆಸ್ಕ್ಯೂ ಆಪರೇಷನ್ ನಡೆಸ್ತಾ ಇದ್ರು. ಅದೇ ಹೊತ್ತಲ್ಲಿ ಒಂದು ವಿಚಿತ್ರದ ಘಟನೆ ನಡೆದಿತ್ತು. ಚಾರ್ಲ್ಸ್ನ ಫ್ಯಾಮಿಲಿ ಅವರಿಗೆ ಚಾರ್ಲ್ಸ್ನ ಫೋನಿಂದ ವಾಯ್ಸ್ ಮೆಸೇಜಸ್ ಹಾಗೂ ಕಾಲ್ ಬರ್ತಾ ಇತ್ತು. ಈ ಕೆಲವು ಕಾಲ್ಸ್ ಏನಿದೆ ಇದು ಸೈಲೆಂಟ್ ಆಗಿತ್ತು, ಇನ್ನು ಕೆಲವು ಕಾಲ್ಸ್ ಅಲ್ಲಿ ಸ್ಟ್ಯಾಟಿಕ್ ನಾಯ್ಸ್ ಬರ್ತಾ ಇತ್ತು. ಈ ಕಾಲ್ ಏನಿದೆ ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 35 ಕಾಲ್. ಅದು 11 ಗಂಟೆವರೆಗೆ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ನ ಫೋನಿಗೆ ಹೋಗ್ತಾ ಇದ್ದಿದ್ದು. ಈ ಕಾಲ್ ಎಷ್ಟು ಹೊತ್ತಿನವರೆಗೆ ಬಂತು ಅಂದ್ರೆ ಈ ಚಾರ್ಲ್ಸ್ನ ಫ್ಯಾಮಿಲಿ ಅವರಿಗೆ ಮನಸ್ಸಲ್ಲಿ ಬರ್ತಾ ಇತ್ತು ಏನಂದ್ರೆ ಇವಾಗ್ಲೂ ಅವಶೇಷಗಳ ನಡುವೆ ಜೀವಂತ ಇರಬಹುದು ಅಂತ. ಆದ್ರೆ ರೆಸ್ಕ್ಯೂ ಟೀಮ್ ಅವರಿಗೆ ಚಾರ್ಲ್ಸ್ನ ಬಾಡಿ ಸಿಕ್ಕಾಗ ಅವರಿಗೆ ಗೊತ್ತಾಗುತ್ತೆ ಚಾರ್ಲ್ಸ್ನ ಸಾವು ಟ್ರೈನ್ ಆಕ್ಸಿಡೆಂಟ್ ಆದ ತಕ್ಷಣವೇ ಆಗಿದೆ ಅಂತ. ಹಾಗಾದ್ರೆ 11 ಗಂಟೆವರೆಗೆ ಕಾಲ್ ಹೇಗೆ ಬಂದಿದ್ದು? ಅದಕ್ಕಿಂತ ಇಂಪಾರ್ಟೆಂಟ್ ಯಾರು ಮಾಡಿದ್ದು? ನಾನು ಭೂತ ಪ್ರೇತದಲ್ಲಿ ಅಷ್ಟು ಸಲೀಸಾಗಿ ಭರವಸೆ ಮಾಡೋನಲ್ಲ. ನಂಗೆ ಅನ್ಸೋದಿಲ್ಲ ಸತ್ತವರಿಗೆ ಕಾಲ್ ಮಾಡಿದ್ದಾರೆ ಅಂತ. ಆದರೆ ಈ ಸ್ಟೋರಿ ಏನಿದೆ ಇದು ತುಂಬ ಸ್ಟ್ರೇಂಜ್ ಆಗಿದೆ ಇಗ್ನೋರ್ ಮಾಡೋದಕ್ಕೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಸ್ಟೋರಿ ಏನಿದೆ ಇದು ಕ್ರೀಪಿ ಆಗಿದೆ, ಸ್ಟ್ರೇಂಜ್ ಆಗಿದೆ ಹಾಗೂ ಸ್ಕೇರಿನೂ ಆಗಿದೆ. ಇವತ್ತಿನ ಸ್ಟೋರಿಯಲ್ಲಿ ನಾನು ಸತ್ತವರು ನಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿರುವ ಕೆಲವು ರಿಯಲ್ ಲೈಫ್ ಇನ್ಸಿಡೆಂಟ್ಗಳನ್ನು ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ಈ ಕಾಂಟ್ಯಾಕ್ಟ್ ಏನಿದೆ ಇದು ಫೋನ್ ಕಾಲ್ ಮೂಲಕ ಆಗಿರ್ಬೋದು, ವಾಯ್ಸ್ ಮೇಲ್ ಮೂಲಕ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಥವಾ ಡ್ರೀಮ್ಸು ಆಗಿರ್ಬೋದು. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಇದು ಆಗಬಾರದಂಥ ಘಟನೆ, ಆದರೂ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ. ಪ್ರಪಂಚದಾದ್ಯಂತ ಹಲವಾರು ಜನರು ಇಂಥ ಇನ್ಸಿಡೆಂಟ್ಗಳನ್ನು ರಿಪೋರ್ಟ್ ಮಾಡಿದ್ದಾರೆ. ಸತ್ತವರ ಫೋನಿಂದ ಫೋನ್ ಬಂದಿರೋದು, ಮೆಸೇಜಸ್ ಬಂದಿರೋದು. ಉದಾಹರಣೆಗೆ UK ನೆಲೆಸಿದ್ದ ಜಾಕಿ ಅನ್ನೋ ಹೆಸರಿನ ಹುಡುಗಿಯ ಸ್ಟೋರಿಯನ್ನು ಹೇಳ್ತೀನಿ ಕೇಳಿ. ಇವಳ ಬಾಯ್ ಫ್ರೆಂಡ್ ಕಾರ್ ಕ್ರ್ಯಾಶ್ ಅಲ್ಲಿ ಸತ್ತಿದ್ದ. ಇವನ ಫೋನ್ ಕೂಡ ಅದೇ ಕಾರ್ ಕ್ರಾಶ್ ಅಲ್ಲಿ ಧ್ವಂಸ ಆಗಿತ್ತು. ಇವನ ಸಾವಿನ ಕೆಲವು ದಿನದ ನಂತರ ಜಾಕಿಗೆ ಅವನ ಫೋನಿಂದ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೆಸೇಜ್ ಹೇಗಿತ್ತು ಅಂದ್ರೆ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಟೆನ್ಷನ್ ಮಾಡಬೇಡ. ಈ ಮೆಸೇಜಸ್ ಅನ್ನು ನೋಡಿದ ಜಾಕಿ ಹೇಳ್ತಾಳೆ, ಈ ಮೆಸೇಜಸ್ ನಿಜವಾಗ್ಲೂ ಅವನ್ ಮಾಡಿರೋ ಮೆಸೇಜ್ ತರಾನೇ ಇದೆ. ಅವನ್ ಯೂಸ್ ಮಾಡಿರೋ ವರ್ಡ್ಸ್ ಇಂದ ಹಿಡಿದು ಅವನ್ ಮೆಸೇಜ್ ಮಾಡಿರೋ ಒಂದು ಶೈಲಿ ಹಾಗೂ ಟೈಮಿಂಗ್ ಕೂಡ ಇದಾಗಿತ್ತು ಜಾಕಿ ಆಗತ್ತೆ. ಇನ್ನು ಕೆಲವರಿಗೆ ವಾಯ್ಸ್ ಮೇಲ್ ಬಂದಿದ್ದು ಇದೆ, ಕೆಲವು ಸೈಲೆಂಟ್ ಹಾಗೂ ಕೆಲವು ಬರೀ ಸ್ಟ್ಯಾಟಿಕ್ ನಾಯ್ಸ್. ಈ ವಾಯ್ಸ್ ಮೇಲ್ ಬಂದಿದ್ರಲ್ಲಿ ಕೆಲವರು ಹೇಳಿದ್ದಾರೆ ಅವರಿಗೆ ಬರೀ ಉಸಿರಾಡೋದು ಮಾತ್ರ ಕೇಳಿದೆ ಅಂತ. ಇನ್ನು ಕೆಲವರು ಹೇಳಿದ್ದಾರೆ ನನಗೆ ನನ್ನ ಹೆಸರು ಹೇಳಿದಾಗ ಕೇಳಿಸಿತ್ತು ಅಂತ. ನಮ್ಮ ಪ್ರೀತಿ ಪಾತ್ರರ ಜೊತೆ ಇದೇ ಥರ ಆಗಿದ್ರೆ ನಮಗೂ ಅದು ಕೋಇನ್ಸಿಡೆಂಟ್ ಅಥವಾ ಗ್ಲಿಚ್ ಅಂತ ಅನ್ಸೋದಿಲ್ಲ. ಈ ಮೆಸೇಜಸ್ ನಮಗೆ ಒಂದು ಕನೆಕ್ಷನ್ ಥರ ಅನಿಸುತ್ತೆ, ಒಂದು ಫೈನಲ್ ಮೆಸೇಜಸ್ ಅಥವಾ ಒಂದು ಫೈನಲ್ ಗುಡ್ ಬೈ ಥರ. ಅದು ಆಗಿರ್ಲಿಕ್ಕೂ ಸಾಧ್ಯ ಇದೆ. EVP ಅಂತ ಒಂದು ಕ್ರೇಜಿ ಫಿನಾಮಿನಾ ಇದೆ. ಇದರ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ವಾಯ್ಸ್ ಫಿನಾಮಿನಾ ಅಂತ. ಇದನ್ನು ಗೋಸ್ಟ್ ಹಂಟರ್ಸ್ ಯೂಸ್ ಮಾಡ್ತಾರೆ. ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಂದು ಸೈಲೆಂಟ್ ಆಗಿರೋ ಕೋಣೆಯಲ್ಲಿ ನೀವು ರೆಕಾರ್ಡಿಂಗ್ ಆನ್ ಮಾಡಿಟ್ಟು ನಂತರ ಕೆಲವು ಗಂಟೆ ನಂತರ ರೆಕಾರ್ಡಿಂಗ್ ಅನ್ನು ಕೇಳಿದ್ರೆ ನಿಮಗೆ ಸ್ಟ್ರೇಂಜ್ ನಾಯ್ಸಸ್ ಕೇಳೋಕೆ ಸ್ಟಾರ್ಟ್ ಆಗುತ್ತೆ. ಒಮ್ಮೊಮ್ಮೆ ಯಾರೋ ಮಾತನಾಡಿದಾಗೆ, ಒಮ್ಮೊಮ್ಮೆ ಯಾರೋ ವಿಸ್ಪರ್ ಮಾಡಿದಾಗೆ, ಇವೆಂದು ಆ ರೂಮ್ ಸೈಲೆಂಟ್ ಆಗಿತ್ತು. ಫಾರ್ ಎಕ್ಸಾಂಪಲ್, ಡ್ಯೂಬ್ಲಿನ್ನ ಹೆಲ್ಫೈರ್ ಅನ್ನೊಂದು ಪ್ಲೇಸ್ ಅಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅವರು ಅಲ್ಲಿ ರಿಸರ್ಚ್ ಮಾಡ್ತಿರುವಾಗ ಅವರಿಗೆ EVP ಅಲ್ಲಿ ಸ್ಟ್ರೇಂಜ್ ಸೌಂಡ್ ಕೇಳಿಸಿತ್ತು. ಆ ಸೌಂಡ್ ಅನ್ನು ನಾನು ಪ್ಲೇ ಮಾಡ್ತೀನಿ. ನಿಮಗೆ ಫಸ್ಟ್ ರಿಸರ್ಚರ್ಸ್ ಮಾತನಾಡೋದು ನಿಮ್ಗೆ ಕೇಳಿಸುತ್ತೆ, ಆದರೆ ನೀವು ಗಮನ ಇಟ್ಟು ಕೇಳಿದ್ರೆ ನಂತರ ನಿಮಗೆ ಗೆಟ್ ಔಟ್ ಅಂತ ಒಂದು ನಾಯ್ಸ್ ಕೇಳಿಸುತ್ತೆ. ಕೇಳಿದ್ರಲ್ವಾ? ಈ ಫಿನೋಮಿನವನ್ನು ಮೊದಲ ಬಾರಿ ರಿಪೋರ್ಟ್ ಮಾಡಿದ್ದು 1959ರಲ್ಲಿ ಒಬ್ಬ ಸ್ವೀಡಿಶ್ ಪೇಂಟರ್ ಹಾಗೂ ಫಿಲ್ಮ್ ಮೇಕರ್ ಇದ್ದ, ಫ್ರೆಡ್ರಿಕ್ ಜುರ್ಗೆನ್ಸನ್ ಅಂತ. ಇವನು ಕಾಡಿಗೆ ಹೋಗಿ ಅಲ್ಲಿ ಹಕ್ಕಿಗಳ ವಾಯ್ಸ್ ಅನ್ನು ರೆಕಾರ್ಡ್ ಮಾಡ್ತಾ ಇದ್ದ. ನಂತರ ಮನೆಗೆ ಹೋಗಿ ಆ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡಿ ನೋಡಿದಾಗ ಅವನಿಗೆ ಸ್ಟ್ರೇಂಜ್ ನಾಯ್ಸಸ್ ಕೇಳೋಕೆ ಸಿಕ್ಕಿತ್ತು. ನಂತರ ಅದನ್ನು ಸರಿಯಾಗಿ ಕೇಳಿ ಅಬ್ಸರ್ವ್ ಮಾಡಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇದು ಅವನ ವಾಯ್ಸ್ ಅಲ್ಲ ಅಂತ. ಮತ್ತೆ ಹಾಗೆ ಕೇಳಿ ಕೇಳಿ ಅವನು ಒಂದು ವಿಷಯ ನೋಟಿಸ್ ಮಾಡ್ತಾನೆ, ಅದೇನಂದ್ರೆ ಈ ವಾಯ್ಸ್ ಅವನ ತಂದೆಯ ವಾಯ್ಸ್ ತರ ಇದೆ ಹಾಗೂ ಅದು ಇವನ ಹೆಸರನ್ನು ಹೇಳ್ತಾ ಇದೆ ಅಂತ. ಆ್ಯಂಡ್ ದಿಸ್ ಈಸ್ ಹೌ EVP ಕೇಮ್ ಟು ಲೈಟ್. ಇದರ ನಂತರ ಬೇರೆ ರಿಸರ್ಚರ್ಸ್ ಕೂಡ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಮೋಸ್ಟ್ ಫೇಮಸ್ ಆಗಿದ್ದ ಲೆಟ್ವಿಯನ್ ಸೈಕಾಲಜಿಸ್ಟ್ ಕಾನ್ಸ್ಟಂಟಿನ್ ರೌಡೈವ್ ಅಂತ.
ಇವನು ತನ್ನ ಲೈಫ್ ಟೈಮಲ್ಲಿ ಸರಿಸುಮಾರು 1,00,000ಕ್ಕಿಂತನೂ ಹೆಚ್ಚು ವಾಯ್ಸನ್ನು ರೆಕಾರ್ಡ್ ಮಾಡಿದ್ದ. ಇವೆಲ್ಲವೂ EVP ಆಗಿತ್ತು. ಈ EVPಗಳಲ್ಲಿ ಕೆಲವೊಂದರಲ್ಲಿ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು, ಇನ್ನು ಕೆಲವೊಂದರಲ್ಲಿ ಬರೀ ಹೆಸರು ಮಾತ್ರ ಕೇಳಿಸ್ತಾ ಇತ್ತು. ಇನ್ನು ಕೆಲವು EVPಗಳಲ್ಲಿ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಮಾತನಾಡೋದನ್ನು ಅಬ್ಸರ್ವ್ ಮಾಡಲಾಗಿತ್ತು. ಈ EVPಗಳನ್ನು ರೆಕಾರ್ಡ್ ಮಾಡೋದು ಹೆಚ್ಚೇನು ಕಾಂಪ್ಲಿಕೇಟೆಡ್ ಇಲ್ಲ. ನಿಮ್ಮ ಮನೆಯಲ್ಲೂ ನಿಮಗೆ ಅಕಸ್ಮಾತ್ ಅನಿಸ್ತಿದ್ರೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಇದೆ ಅಂತ, ನೀವು ನಿಮ್ಮ ಫೋನಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿ ನಿಮ್ಗೆ ಬೇಕಾದ ಪ್ರಶ್ನೆಯನ್ನು ಕೇಳಿ, ನಂತರ ಕೆಲವು ಗಂಟೆ ನಂತರ ಬಂದು ಆ ರೆಕಾರ್ಡಿಂಗನ್ನು ಕೇಳ್ಬೋದು. ಇಫ್ ಯು ಆರ್ ಲಕ್ಕಿ ಇನಫ್ ಆರ್ ಮೇ ಬಿ ಅನ್ಲಕ್ಕಿ ಇನಫ್, ನಿಮಗೆ EVP ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗ್ಬೋದು. ಇದಾಗಿತ್ತು ಸತ್ತ ಅವರು ವಾಯ್ಸ್ನ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದು. ಈಗ ಮಾತಾಡೋಣ ಡ್ರೀಮ್ನ ಮೂಲಕ ಹೇಗೆ ಕಾಂಟ್ಯಾಕ್ಟ್ಸ್ ಆಗುತ್ತೆ ಅಂತ. ಈ ಕನಸಿನ ಮೂಲಕ ಕಾಂಟ್ಯಾಕ್ಟ್ ಆಗಿರೋದು ನೂರಾರು ವರ್ಷಗಳಿಂದ ವೆಲ್ ರಿಪೋರ್ಟೆಡ್ ಒಂದು ವೆಲ್ ಡಾಕ್ಯುಮೆಂಟೆಡ್ ಇನ್ಸಿಡೆಂಟ್ ಆಗಿದೆ. ಸತ್ತವರು ನಮ್ಮ ಕನಸಿನಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದು. ಇದು ನಾನು ರ್ಯಾಂಡಮ್ ಡ್ರೀಮ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಕೆಲವು ಡ್ರೀಮ್ಸ್ ಏನಿದೆ ಅದರಲ್ಲಿ ಆ್ಯಕ್ಚುಯಲ್ ಮೆಸೇಜಸ್ ಇರುತ್ತೆ, ಕೆಲವು ಡ್ರೀಮ್ಸಲ್ಲಿ ಗೈಡೆನ್ಸ್ ಇರುತ್ತೆ, ಹಾಗೂ ಇನ್ನು ಕೆಲವು ಕನಸಿನಲ್ಲಿ ಸೀಕ್ರೆಟ್ಸ್ ಇರುತ್ತೆ ವಿಚ್ ಓನ್ಲಿ ಡ್ರೀಮರ್ಸ್ ವುಡ್ ನೋ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಕೇಸ್ ವಿಲ್ ಗುಗ್ಗೇನ್ ಅನ್ನೋ ವ್ಯಕ್ತಿದ್ದು. ಇವನು ಹೆಲೋ ಫ್ರಮ್ ಹೆವನ್ ಅನ್ನೋ ಪುಸ್ತಕದ ಕೋ ಆಥರ್ ಆಗಿದ್ದ. ಈ ಪುಸ್ತಕದಲ್ಲಿ 3,000ಕ್ಕಿಂತನೂ ಹೆಚ್ಚು ಫಸ್ಟ್ ಹ್ಯಾಂಡ್ ಅಕೌಂಟ್ಸ್ ಆಫ್ ಆಫ್ಟರ್ ಡೆತ್ ಕಮ್ಯುನಿಕೇಶನ್ ಅನ್ನು ರೆಕಾರ್ಡ್ ಮಾಡಲಾಗಿದೆ. ಈ ಪುಸ್ತಕದ ಒಂದು ಸ್ಟೋರಿಯಲ್ಲಿ ಒಂದು ಹೆಂಗಸಿನ ಹಸ್ಬೆಂಡ್ನ ಸಾವಾಗಿತ್ತು. ಇವಳು ರಾತ್ರಿ ಮಲಗಿದ್ದಾಗ ಅವಳ ಕನಸಿನಲ್ಲಿ ಅವಳ ಗಂಡ ಬದ್ದು ಹೇಳಿದ್ದ, ಮನೆಯನ್ನು ಮಾರಬೇಡ, ಎಲ್ಲ ಸರಿಯಾಗುತ್ತೆ ಅಂತ. ಇವಳು ಆಕ್ಚುಲಿ ಗಂಡನ ಸಾವಿನ ನಂತರ ತುಂಬಾ ಕಷ್ಟದಲ್ಲಿದ್ಲು, ಮನೆಯನ್ನು ಮಾರಬೇಕಂತ ಯೋಚನೆ ಮಾಡ್ತಾ ಇದ್ಲು. ಇಫ್ ಶಿ ಪ್ರೊಸೀಡೆಡ್ ವಿತ್ ದಿಸ್ ಪ್ಲಾನ್, ಅವಳು ತುಂಬಾ ದೊಡ್ಡ ಲಾಸ್ ಆಗ್ತಾ ಇತ್ತು. ಯಾಕಂದ್ರೆ ಕೆಲವೇ ತಿಂಗಳಲ್ಲಿ ಆ ಏರಿಯಾದ ಮಾರ್ಕೆಟ್ ಪ್ರೈಸ್ ತುಂಬಾ ಕೆಳಗೆ ಬಿದ್ದಿತ್ತು. ಅವಳು ಮಾರೋಕ್ಕೆ ಹೋಗಿದ್ರೆ ಅವಳಿಗೆ ಲಾಸ್ ಆಗ್ತಾ ಇತ್ತು, ಕಡಿಮೆ ರೇಟ್ ಸಿಕ್ಕಿ. ಅವಳ ಹತ್ರ ಪ್ಲಾನ್ ಬಿನೂ ಇರ್ತಾ ಇರಲಿಲ್ಲ. ಆದರೆ ಥ್ಯಾಂಕ್ಫುಲಿ ಕನಸಿನ ನಂತರ ಅವಳು ಮನೆ ಮಾರೋದಿಲ್ಲ ಅಂತ ನಿರ್ಧಾರ ಮಾಡ್ತಾಳೆ. ಇದೇ ಪುಸ್ತಕದಲ್ಲಿ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ, ಅದೇನಂದ್ರೆ ನಮ್ಮವರು ತೀರಿಯೋದ ನಂತರ ನಮಗೆ ಅವರ ಬಾಡಿ ಆರ್ಡರ್ ಫೀಲ್ ಆಗುತ್ತೆ ಅಂತ. ಈ ಸ್ಮೆಲ್ ಏನಿದೆ ಇದನ್ನು ನಾನು ಬ್ಯಾಡ್ ವೇಲಿ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ತಂದೆ ತುಂಬಾ ಸ್ಮೋಕಿಂಗ್ ಮಾಡ್ತಾ ಇದ್ರು. ಅವರ ಬಾಡಿಯಿಂದ ಸ್ಮೋಕರ್ಸ್ ಅವರ ಅದೊಂದು ಸ್ಮೆಲ್ ಬರ್ತಾ ಇತ್ತು. ನನ್ನ ತಂದೆ ತೀರಿಯೋದ ನಂತರ ನನಗೆ ಅವರ ಕೋಣೆಯಲ್ಲಿ ಸ್ಮೋಕಿಂಗ್ನ ಸ್ಮೆಲ್ ಬಂದಿದ್ದು ಇದೆ, ಆದರೆ ನಾನು ಇಗ್ನೋರ್ ಮಾಡ್ತಾ ಇದ್ದೆ, ಏನೋ ನಂಗೆ ಹಾಗೆ ಅನಿಸ್ತಾ ಇರ್ಬೋದು ಅಂತ. ಈ ವಿಡಿಯೋಗೆ ಅಂತ ರಿಸರ್ಚ್ ಮಾಡುವಾಗ ನನ್ನ ತಲೆಗೆ ಹೋಯ್ತು, ಅಯ್ಯೋ ಈ ಥರನೂ ಇದೆಯಾ ಅಂತ. ಈಗಿನವರೆಗೆ ನೀವು ಕೇಳಿದ ಟಾಪಿಕ್ ಎಲ್ಲ ಸ್ಟ್ರೇಂಜ್ ಆಗಿತ್ತು, ಆದರೆ ಇನ್ನೂ ಸ್ಕೇರಿ ಆಗಲಿದೆ. ಡ್ಯಾನಿಸ್ ರೆಸೆಲ್ 1997 ಒಂದು ಫ್ಯಾಮಿಲಿ ಪಿಕ್ನಿಕ್ಗೆ ಹೋದಾಗ ತನ್ನ ಅಜ್ಜಿಯ ಒಂದು ಸಿಂಗಲ್ ಫೋಟೋ ತೆಗೆದಿದ್ಲು. ಈ ಫೋಟೋಲ್ಲೇನಿದೆ, ಅಜ್ಜಿ ಆರಾಮಾಗಿ ಲಾನ್ನ ಚೇರಲ್ಲಿ ಕೂತಿದ್ರು. ಆಗ ಇವರದೊಂದು ಫೋಟೋ ತೆಗೆಯಲಾಗಿತ್ತು. ಇದು ಅವರದ್ದು ಒಬ್ಬರದೇ ಸಿಂಗಲ್ ಫೋಟೋ. 1 ವರ್ಷದ ನಂತರ ಈ ಫೋಟೋ ರೀಲನ್ನು ಪ್ರೊಸೆಸ್ ಮಾಡಿ ನೋಡಿದಾಗ ಅಜ್ಜಿಯ ಫೋಟೋ ಅಲ್ಲಿ ಅಜ್ಜಿಯ ಹಿಂದುಗಡೆ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ. ಇದು ಸ್ಟ್ರೇಂಜ್ ಪಾರ್ಟ್ ಅಲ್ಲ. ಸ್ಟ್ರೇಂಜ್ ಪಾರ್ಟ್ ಏನಂದ್ರೆ ಆ ಫೋಟೋ ಅಲ್ಲಿ ಅಜ್ಜಿಯ ಹಿಂದೆ ನಿಂತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, 10 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಅವರ ಹಸ್ಬೆಂಡೇ ಆಗಿದ್ದ. ಬೇರೆ ಯಾರಾದ್ರೂ ನಿಂತಿರ್ಬೋದು, ಫೋಟೋ ಅಲ್ಲಿ ನಮ್ಗೆ ಅಜ್ಜನ್ ತರ ಕಾಣಿಸ್ತಾ ಇದೆ ಅಂತ ಹೇಳುವವರಿಗೆ ಆ ಪಿಕ್ನಿಕ್ ಅಲ್ಲಿ ಹೋದವರು ಎಲ್ಲರೂ ಹೇಳಿದ್ದಾರೆ, ಇಲ್ಲ ಆ ಫೋಟೋ ಬರೀ ಅಜ್ಜಿದ್ದು ಮಾತ್ರ, ಅವರ ಹಿಂದ್ಗಡೆ ಮುಂದ್ಗಡೆ ಬೇರೆ ಯಾರೂ ಇರ್ಲಿಲ್ಲ ಅಂತ. ಈ ಥರ ಫೋಟೋ ವಿಡಿಯೋಸ್ನ ವಿಷಯ ಮಾತಾಡೋಕೆ ಹೋದರೆ ಇಂಥ ಸಾವಿರಾರು ಫೋಟೋಸ್ ಹಾಗೂ ವಿಡಿಯೋಸ್ ಇದೆ, ಆದರೆ ನಾನು ಅದನ್ನು ಹೆಚ್ಚು ಎಕ್ಸ್ಪ್ಲೋರ್ ಮಾಡೋದಿಲ್ಲ, ವಿಡಿಯೋ ತುಂಬ ಉದ್ದ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದ್ದೀನಿ. ನಮ್ಮ ಮುಂದಿನ ಟಾಪಿಕ್ ಕ್ರೈಸಿಸ್ ಅಪರೇಷನ್. ಈ ಕ್ರೈಸಿಸ್ ಅಪರೇಷನಲ್ಲಿ ನಮಗೆ ನಮ್ಮವರನ್ನು ನೋಡಿದಾಗ ಆಗೋದು, ಅದು ಎಕ್ಸಾಕ್ಟ್ಲಿ ಅವರ ಡೆತ್ತಿನ ಟೈಮಲ್ಲೇ. ಫಾರ್ ಎಕ್ಸಾಂಪಲ್, ನಾನು ದುಬೈಯಲ್ಲಿದ್ದೀನಿ, ನನ್ನ ಅಜ್ಜಿ ಉಡುಪಿಯಲ್ಲಿದ್ದಾರೆ. ನಾನು ದುಬೈಯಲ್ಲಿ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಊಟ ಮಾಡ್ತಾ ಇದ್ದೀನಿ. ನನಗೇನು ದೂರದಿಂದ ಒಮ್ಮೆನೆ ನನ್ನ ಅಜ್ಜಿಯನ್ನು ನೋಡಿದಾಗ ಆಗುತ್ತೆ. ಮತ್ತೆ ನಾನು ಹೇಗೋ ಅದನ್ನು ಇಗ್ನೋರ್ ಮಾಡಿ ಮತ್ತೆ ಊಟ ಕಂಟಿನ್ಯೂ ಮಾಡ್ತಾ ಇರುವಾಗ ನಮ್ಮ ಮನೆಯಿಂದ ಫೋನ್ ಬರುತ್ತೆ. ಅಮ್ಮ ಹೇಳ್ತಾರೆ, ಅಜ್ಜಿದು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಸಾವಾಗಿದೆ ಅಂತ. ಇದು ಎಕ್ಸಾಕ್ಟ್ಲಿ ಅದೇ ಟೈಮ್ ಆಗಿತ್ತು ನಾನು ಅವರನ್ನು ನೋಡಿದ್ದು. ಇದಕ್ಕೆ ಕ್ರೈಸಿಸ್ ಅಪರೇಷನ್ ಅಂತ ಹೇಳೋದು. 1880 ಸೊಸೈಟಿ ಆಫ್ ಸೈಕಿಕ್ ರಿಸರ್ಚ್ ಒಂದು ಸ್ಟಡಿ ಕಂಡಕ್ಟ್ ಮಾಡಿತ್ತು. ಸರಿಸುಮಾರು 17,000 ಫಸ್ಟ್ ಹ್ಯಾಂಡ್ ಅಕೌಂಟ್ಸ್ ಆಫ್ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕಲೆಕ್ಟ್ ಮಾಡಿದ್ರು. ಇದರಲ್ಲಿ ಸರಿಸುಮಾರು 1,000 ರಿಪೋರ್ಟ್ ಕ್ರೈಸಿಸ್ ಅಪರೇಷನ್ ಇದ್ದೇ ಆಗಿತ್ತು. ಇದರಲ್ಲಿ ಒಂದು ಸ್ಟೋರಿ ಪ್ರಕಾರ ಒಂದು ಹೆಂಗಸು, ಅವಳ ಹೆಸರು WH ನ್ಯೂಹ್ಯಾಮ್ ಅಂತ. ಇವಳಿಗೆ ರಾತ್ರಿ ಮಲಗಿದ್ದಾಗ ಅವಳ ಕಾಲಿನ ಹತ್ರ ಅವಳ ಅಣ್ಣ ನಿಂತಾಗೆ ಫೀಲ್ ಆಗಿತ್ತು. ಇದನ್ನು ನೋಡಿ ಅವಳು ಶಾಕ್ ಆಗಿದ್ಲು, ಯಾಕಂದ್ರೆ ಅವಳ ಅಣ್ಣ ಸಾವಿರಾರು ಕಿಲೋಮೀಟರ್ ದೂರ ಇಂಡಿಯಾದಲ್ಲಿದ್ದು. ಇದನ್ನು ನೋಡಿದ ಕೆಲವೇ ಸೆಕೆಂಡ್ ನಂತರ ಅವನಲ್ಲಿಂದ ಮಾಯಾನೂ ಆಗಿದ್ದ. ಸ್ವಲ್ಪ ಸಮಯದ ನಂತರ ಅವಳಿಗೆ ಟೆಲಿಗ್ರಾಮ್ ಬರುತ್ತೆ. ಅದ್ರಲ್ಲಿ ಬರೆದಿತ್ತು ಅವಳ ಅಣ್ಣನ ದೇಹಾಂತ ಆಗಿದೆ ಅಂತ. ನಂತರ ಅವಳಿಗೆ ಗೊತ್ತಾಗುತ್ತೆ ಇದು ಎಕ್ಸಾಕ್ಟ್ಲಿ ಅದೇ ಟೈಮಲ್ಲಿ ಆಗಿದ್ದು ಅಂತ. ಇನ್ನೊಂದು ಇನ್ಸಿಡೆಂಟ್ ಇದೆ. ಶಿಕಾಗೋವಿನ ನರ್ಸ್ ಲೂಸಿ ಜಾನ್ಸನ್ಗೆ ರಾತ್ರಿ 3 ಗಂಟೆ ಹೊತ್ತಿಗೆ ಮಲಗಿದ್ದಾಗ ಬೆಡ್ನ ಹತ್ರ ಅವಳ ತಂದೆ ನಿಂತಾಗೆ ಫೀಲ್ ಆಗಿತ್ತು. ಅವಳ ತಂದೆ ಸ್ಮೈಲ್ ಮಾಡಿ ಹೇಳಿದ್ರು, ನನ್ನ ಬಗ್ಗೆ ಇನ್ನು ಮೇಲೆ ನೀವು ಚಿಂತೆ ಮಾಡ್ಬೇಕಂತಿಲ್ಲ, ಐ ಆಮ್ ಓಕೆ ನಾವು ಅಂತ.
ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅವಳಿಗೆ ನ್ಯೂಸ್ ಬರುತ್ತೆ, ರಾತ್ರಿ 3 ಗಂಟೆ ಹೊತ್ತಿಗೆ ಅಪ್ಪನ ಸಾವಾಗಿತ್ತು ಅಂತ. ಇಂತಹದ್ದು ಸಾವಿರಾರು ರಿಪೋರ್ಟ್ಸ್ ಇದೆ. ಇದು ಭೂತ ಪ್ರೇತದ ಕಥೆ ಅಲ್ಲ, ಇದೊಂದು ಪರ್ಸನಲ್ ಕನೆಕ್ಷನ್ ಆಗಿದೆ. ನೀವಿದಕ್ಕೆ ಕೋ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಆದ್ರೆ ಹೌ ಮೆನಿ ಕೋ ಇನ್ಸಿಡೆಂಟ್ ಇಟ್ ವಿಲ್ ಟೇಕ್ ಟು ಫೈನಲಿ ಸ್ಟಾಪ್ ಫೀಲಿಂಗ್ ಲೈಕ್ ಒನ್. ನಾವು ಫೋನ್ ಕಾಲ್, ವಾಯ್ಸ್, ಮೆಸೇಜ್, ಡ್ರೀಮ್, ವಿಜುವಲ್ಸ್ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಇವೆಲ್ಲವೂ ಆಗ್ಬಾರದಂತ ಘಟನೆಗಳು, ಆದ್ರೂ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ. ಇವೆಲ್ಲದರಲ್ಲಿ ಒಂದು ಕಾಮನ್ ಇದೆ, ಅದೇನು ಗೊತ್ತಿದೆಯಾ? ದೇ ಡಿಡ್ಂಟ್ ಜಸ್ಟ್ ಕೇರ್ ಪೀಪಲ್, ದೇ ಕಂಫರ್ಟೆಡ್ ದೆಮ್, ಗೇವ್ ದೆಮ್ ಪೀಸ್. ನೀವದನ್ನು ಕೋ ಇನ್ಸಿಡೆಂಟ್, ಗ್ಲಿಚ್, ಗ್ರೀಫ್ ಅಂತ ಕರಿಬಹುದು. ಅದು ಆಗಿರ್ಲಿಕ್ಕೂ ಸಾಧ್ಯ ಇದೆ, ಆದ್ರೆ ಅದು ಮ್ಯಾಟರ್ ಆಗೋದಿಲ್ಲ. ಇದು ಯಾರ ಜೊತೆ ಆಗಿದೆ ಅವರಿಗೆ ಇಟ್ ವಾಸ್ ನೀಡೆಡ್. ಅವರ ಮನಸ್ಸಲ್ಲಿ ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಮೀನಿಂಗ್ ಇದೆ. ನಾ ಹೇಳಿದಾಗೆ ಇದು ಭೂತ ಪ್ರೇತದ ಕತೆ ಅಲ್ಲದಿದ್ರು ಇದೊಂದು ಕನೆಕ್ಷನ್ನಿನ ಕತೆ. ಅಕಸ್ಮಾತ್ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋದಾಗ ಅವರೊಂದು ಮೆಸೇಜ್ ಅನ್ನು ಕಳಿಸಿದ್ರೆ ಅದು ಏನಾಗಿರ್ಬೋದು? ಅಥವಾ ನಿಮ್ಮ ಜೊತೆ ಇಂಥ ಇನ್ಸಿಡೆಂಟ್ ಆಲ್ರೆಡಿ ಆಗಿದೆಯಾ? ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸ್ಟೋರಿ. ನಾನು ಹೆಚ್ಚು ಹಾರರ್ ಸ್ಟೋರಿಗಳನ್ನು ಕವರ್ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಬಿಲೀವ್ಸ್ ಬೇರೆ ಇದೆ. ಆದ್ರೂ ನಿಮಗೆ ಇಂತಹ ಸ್ಟೋರೀಸ್ ಇಷ್ಟ ಇದ್ರೆ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋ ಇದೆ, ಇದನ್ನು ನೋಡಿದ್ರೆ ನಿಮ್ಮ ತಲೆ ಹಾಳಾಗೋದಂತೂ ಪಕ್ಕ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತಿಗಿಷ್ಟೇ, ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಜೈ ಕರ್ನಾಟಕ.